ಸರ್, ಈ ಯುದ್ಧದಲ್ಲಿ ನಾವು ನೋಡ್ತಾ ಇದ್ದಾರೆ ಈಗಾಗಲೇ ಅಫ್ಕೋರ್ಸ್ ಇಸ್ರೇಲ್ ವಿರುದ್ಧ ಇರಾನ್ ನಿರಂತರವಾಗಿ ಒಂದಲ್ಲ ಒಂದು ರೀತಿಯಂಥ ಪ್ಲ್ಯಾನನ್ನು ಮಾಡ್ಕೊಂಬರ್ತಾ ಇದೆ. ಇಸ್ರೇಲ್ ಮೊದಲಿಂದಲೂ ಕೂಡ ಇರಾನ್ಗೆ ಏನೋ ಒಂದು ಪಾಠ ಕಲಿಸ್ಬೇಕು, ಯಾಕೆಂದರೆ ಇಸ್ರೇಲ್ನ ಅಸ್ತಿತ್ವದ ಪ್ರಶ್ನೆ. ಹೌದು. ಪ್ರತಿ ಬಾರಿ ಕೂಡ ಇರಾನ್ ಅವರು ಒಂದಲ್ಲ ಒಂದು ರೀತಿಯಲ್ಲಿ ಅವ್ರಿಗೆ ತೊಂದರೆ ಕೊಡ್ತಾ ಇದ್ದಾರೆ. ಹಿಜ್ಬುಲ್ಲಾ ಇರ್ಬೋದು, ಸಿರಿಯಾ ಇರ್ಬೋದು, ಅದೇ ರೀತಿ ಹಮಾಸ್ ಇರ್ಬೋದು, ಈ ರೀತಿ ಅವರಿಗೆ ಟ್ರೈನ್ ಮಾಡಿ ಅವರಿಗೆ ಸಪೋರ್ಟ್ ಮಾಡಿ ಇಸ್ರೇಲ್ನ ಅಸ್ತಿತ್ವಕ್ಕೆಂತೂ ತೊಂದರೆ ಕೊಡ್ತಾ ಇದ್ದಾರೆ. ಇಸ್ರೇಲ್ಗೆ ಯುದ್ಧ ಮಾಡೋದಕ್ಕೆ ಒಂದು ಕಾರಣ ಇತ್ತು ಸರ್. ಈಗ ಪ್ರಶ್ನೆ ಇರೋದು ಅಮೇರಿಕ ಯಾಕೆ ಎಂಟ್ರಾಗಿದೆ ಅನ್ನೋದು. ಮತ್ತೊಂದು ದೊಡ್ಡ ಪ್ರಶ್ನೆ ಅಂದರೆ, ಈಗ ಒಂದೇ ಬ್ಯಾನರ್ ಅಡಿ ಎರಡು ಯುದ್ಧ ನಡೀತಾ ಇದೆಯಾ ಸರ್. ಒಂದು ಇಸ್ರೇಲ್ ಯುದ್ಧ, ಮತ್ತೊಂದು ಅಮೇರಿಕಾದ ಯುದ್ಧ. ಅಮೇರಿಕಾದ ಯುದ್ಧ ನಾವೇನು ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ, ಇಸ್ರೇಲ್ಗೆ ಸಪೋರ್ಟ್ ಮಾಡ್ತಿದ್ದಾರೆ ಅಂತ. ಅದಕ್ಕಿಂತ ದೊಡ್ಡದಾದಂಥ ಒಂದು ಕಾರಣ ಇದೆಯಾ ಅದರಲ್ಲಿ? ಹೌದು, ಎರಡು ವಿಷಯ ಇದರಲ್ಲಿ. ಕೆಲವು ಸತಿ ಹೇಳ್ತಾರೆ ಜನಗಳು ಏನಂದರೆ, ನೀವು ಅಮೇರಿಕಾ ವಿರುದ್ಧ ಇದ್ದರೆ ನೀವು ಅಮೇರಿಕಾ ವಿರುದ್ಧ ಇದ್ದೀರಾ, ಆದರೆ ನೀವು ಇಸ್ರೇಲ್ ವಿರುದ್ಧ ಇದ್ದರೆ ನೀವು ಇಸ್ರೇಲ್ ವಿರುದ್ಧನೂ ಇದ್ದೀರಾ, ನೀವು ಅಮೇರಿಕಾ ವಿರುದ್ಧನೂ ಇದ್ದೀರಾ ಅನ್ನೋ ಥರ. ಅಂದರೆ ಏನಾಗಿದೆ ಅಂದರೆ, ಅಮೇರಿಕಾದಲ್ಲಿ ಇಸ್ರೇಲು ಅಥವಾ ಜೂಯಿಷ್ ಕಮ್ಯುನಿಟಿ ಏನಿದೆ ಅವರ ಪವರು, ಅವರ ಇನ್ಫ್ಲೂಯೆನ್ಸು ಬಹಳಷ್ಟಿದೆ. ಫೈನಾನ್ಷಿಯಲ್ ಪವರ್ ಆಗ್ಬೋದು, ಪೊಲಿಟಿಕಲ್ ಪವರ್ ಆಗ್ಬೋದು, ಅಥವಾ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್ ಆಗ್ಬೋದು. ಬೇರೆ ಯಾವ ರೀತಿ ತೊಗೊಂಡ್ರು ಒಂದು ರೀತಿ ಅವರು ಬಹಳ ಪವರ್ಫುಲ್ ಲಾಬಿ ಇದೆ ಅವ್ರದ್ದು. ಆರ್ಮ್ಸ್ ಲಾಬಿ ಇರ್ಬೋದು, ಯಾವುದೇ ಲಾಬಿನಲ್ಲಿ ತೊಗೊಂಡ್ರು. ಆದ್ದರಿಂದ ಏನಾಗುತ್ತೆ ಅಂದರೆ, ಇದುವರೆಗೆ ಇಸ್ರೇಲ್ ಶುರು ಆದಮೇಲೆ ಅಮೇರಿಕಾದಲ್ಲಿ ಯಾವ್ಯಾವ ಪ್ರೆಸಿಡೆಂಟ್ ಇದ್ದಾರೆ ಎಲ್ಲ ಪ್ರೆಸಿಡೆಂಟ್ಗಳು ಕೂಡ ಇಸ್ರೇಲನ್ನು ಸಪೋರ್ಟ್ ಮಾಡಿದ್ದಾರೆ. ಆದರೆ ಒಂದೇ ವ್ಯತ್ಯಾಸ ಏನಾಗಿದ್ದು ಅಂದರೆ, ಈಗ ಟ್ರಂಪ್ ಅವರು ಬಂದ ಮೇಲೆ ಪ್ರತಿಯೊಬ್ಬ ಪ್ರೆಸಿಡೆಂಟು ಎಲ್ಲಿವರೆಗೂ ಇಸ್ರೇಲಿಗೆ ಸಪೋರ್ಟ್ ಮಾಡಿದ್ರು ಅಂದರೆ ಅಲ್ಲಿ ಮಾಡಿ ಒಂದು ರೆಡ್ ಲೈನ್ ಇಟ್ಟು ಅದರಿಂದ ಆಚೆ ಹೋಗ್ತಾ ಇರಲಿಲ್ಲ. ಆದರೆ ಈ ಟ್ರಂಪ್ ಅವ್ರು ಬಂದ ಮೇಲೆ ಅವ್ರು ಫಸ್ಟ್ ಟರ್ಮಲ್ಲೇ ಒಂದು ರೀತಿ ಜೆರೂಸಲೇಮ್ನ ಇದು ಮಾಡಿದ್ರು, ಅಲ್ಲಿಗೆ ಅವ್ರ ಎಂಬೆಸಿನ ಮೂವ್ ಮಾಡಿದ್ರು, ಅದು ಮಾಡ್ತೀವಿ ಅಂತ ಇಸ್ರೇಲ್ಗೆ ತುಂಬ ಸಪೋರ್ಟ್ ಮಾಡಿದ್ರು. ಆದರೆ ಈ ಟರ್ಮ್ನಲ್ಲಿ ಬಂದ ತಕ್ಷಣದಿಂದ ಏನು ಮಾಡ್ತಾ ಇದ್ದಾರೆ ಅಂದರೆ, ಫುಲ್ ಸಪೋರ್ಟ್ ಇಸ್ರೇಲ್ಗೆ ಫುಲ್ ಸಪೋರ್ಟ್ ಕೊಟ್ಟಿದ್ದಾರೆ ಅಂತ. ಇವಾಗ ಇಸ್ರೇಲ್ ಯುದ್ಧ ಮಾಡ್ತಾ ಇರೋದು ಅದು ಕರೆಕ್ಟು. ಯಾಕೆಂದರೆ ಅವ್ರಿಗೇನಾಯಿತು, ಹಮಾಸು ಯಾವಾಗ ಅಕ್ಟೋಬರ್ 7 3 ವರ್ಷಗಳ ಹಿಂದೆ ಅಟ್ಯಾಕ್ ಮಾಡ್ತು, 1200 ಜನ ಸತ್ತರು. ಅದಾದಮೇಲೆ ಇಸ್ರೇಲ್ಗೆ ಒಂದು ದೊಡ್ಡ ಅವಮಾನದ ಥರ ಆಯಿತು. ಯಾಕೆಂದರೆ ಎಲ್ಲರೂ ಅಂದ್ಕೊಂಡಿದ್ದೇನೆಂದರೆ, ಇಸ್ರೇಲ್ನಲ್ಲಿ ಇಂಟೆಲಿಜೆನ್ಸ್ ಹೇಗಿದೆ, ಇಸ್ರೇಲ್ನಲ್ಲಿ ಸೆಕ್ಯೂರಿಟಿ ಹೇಗಿದೆ, ಇಸ್ರೇಲ್ನಲ್ಲಿ ಬೇರೆ ಹೊರಗಡೆಯಿಂದ ಬರೋದಕ್ಕೆ ಸಪೋರ್ಟ್ಗೆ ಐರನ್ ಡೋಮ್ ಹೇಗಿದೆ, ಆ್ಯರೋಸ್ ಮಿಸೈಲ್, ಆ್ಯಂಟಿ ಮಿಸೈಲ್ ಇದು ಹೇಗಿದೆ, ಇದೆಲ್ಲ ನೋಡಿದ್ರೆ ಇಸ್ರೇಲ್ ಒಂಥರ ತುಂಬ ಮುಂದುವರೆದ ದೇಶ. ಅಷ್ಟೇ ಅಲ್ಲ, ಸೇಫ್ಟಿ ಆ್ಯಂಡ್ ಸೆಕ್ಯೂರಿಟಿ ತನ್ನ ದೇಶಕ್ಕೆ ಬೇಕಾದದ್ದನ್ನು ಫುಲ್ಲು ನೋಡ್ಕೊಳ್ಳೋ ಅಷ್ಟು ಶಕ್ತಿ ಇದೆ ಅನ್ನೋದಿತ್ತು.